ಅಂತ ಹೋಗಿ ಇದ್ಕೊಂಡು ಮಾಡೇ ಮತ್ತು ಗುಳಿಗಳನ್ನೇನೋ ಬರೀದು ಮಾಡಿ ತಗೊಂಡು ಕಲ್ತು ಬಂದಿರ್ತಾರೆ. ಅವರಿಂದ ಅನ್ಯಾಯ ಆಗ್ತದೆ ಒಪ್ಪನು. ಆದರೆ ಪಾಪ ಬಡವಗ ದೊಡ್ಡ ದವಾಖಾನೆ ಹೋಗಿ ತೋರಿಸೋದು ಶಕ್ತಿ ಇಲ್ಲ. ಮತ್ತು ದೂರದ ಹಳ್ಳಿಗಳಲ್ಲಿರುತ್ತ ಜನ ಶಹರಕ್ಕೆ ಬಂದ ತೋರಿಸಿ ಹೋಗೋದ್ರ ಅವ್ರ ಜನ ಹೈರಾಣಾಗಿ ಹೋಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಶಿಕ್ಷಣ ಎಷ್ಟು ಅವಶ್ಯದನೋ ಆರೋಗ್ಯ ಅಷ್ಟು ಅವಶ್ಯ. ಅದನ್ನು ಅಂಬೇಡ್ಕರ್ ಅವರು, ಗಾಂಧಿ ಅವರು ಇದನ್ನು ಒತ್ತಿ ಹೇಳ್ತಾ ಇದ್ರು, ಇವೆರಡು ಜನರಿಗೆ ಫ್ರೀಯಾಗಿ ಸಿಗಬೇಕು ಅಂತೇಳಿ. ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಫ್ರೀಯಾಗಿ? ನೀವು ಹೇಳ್ಬೋದು ಒಂದಿಷ್ಟು ಅದ್ರಿ ಅದು ನಿಮ್ಮ ಪಾಲಿಸಿಗಳು ಹೆಂಗಿದಾವಪ್ಪ ಅಂತಂದ್ರೆ, ಯಾವುದೋ ಒಂದು ಹಾಲಿನ ರಾಣಿ ಹೇಳ್ತಾ ಇದ್ದಾಳೆ, ಪಾಪ ಸ್ಟ್ರೈಕ್ ಮಾಡ್ತಾರೆ, ನಮಗೆ ಬ್ರೆಡ್ ಬೇಕು ಅಂದಾಗ ಆ ರಾಣಿ ಕೇಳ್ತಾಳೆ, ಈ ರಾಜ್ಕುಮಾರಿ ರಾಣಿನೂ ಯಾವ ಕೇಳ್ತಾಳೆ ಏನು ಬೇಕಾಗಿದೆ ಅವ್ರಿಗೆ ಅಂತ ತನ್ನ ಅಧೀನ ಒಬ್ಬ ವ್ಯಕ್ತಿ ಕೇಳ್ತಾಳೆ, ತನ್ನ ಕೈನ ಆಳಿಗೆ ಕೇಳ್ತಾಳೆ. ಇಲ್ಲರಿ ಅವ್ರು ಬ್ರೆಡ್ ಇಲ್ಲ ಅವ್ರಿಗೆ, ಕೇಕ್ ತಿನ್ನಂತ ಹೇಳ್ರಿ ಅಂತ ಹೇಳ್ತಾಳೆ. ಈ ಪರಿಸ್ಥಿತಿ ಈ ದೇಶದಲ್ಲಿ ಅದ. ನಕಲಿ ವೈದ್ಯರು ಹೇಳಿದ ಸಮಸ್ಯೆ ಸಾಲ್ವ್ ಆಯ್ತಾ? ಪಾಪ ಅವ್ರು ಬದುಕೂ ಇಲ್ಲ. ಅವರು ಪಾಪ ಕಲ್ತಿರ್ತಾರೆ, ಅಷ್ಟು ಕಲ್ತಿರ್ತಾರೆ, SLCನೋ PUCನೋ ಕಲ್ತಿರ್ತಾರೆ ಮಕ್ಕಳು. ಅವರು ಅದನ್ನು ಒಂದಿಷ್ಟು ಕಲಿತು ಬಂದು ಅದನ್ನು ಉದ್ಯೋಗ ಮಾಡ್ತಿರ್ತಾರೆ. ಇವತ್ತು ಎಷ್ಟೋ ಹಳ್ಳಿಗಳಲ್ಲೇ ಸಾಕಷ್ಟು ಹಳ್ಳಿಗಳಲ್ಲೇ ಪಾಪ ಇವತ್ತು ಹೆಣ್ಮಕ್ಳು ಸಹಿತ ಇವತ್ತು ಹೆರಿಗೆ ಆಗಬೇಕಾದ್ರೆ ಎಷ್ಟು ತೊಂದರೆ ಅನುಭವಿಸ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಆಯಿತು, ಆಲ್ ಓವರ್ ಇಂಡಿಯಾ ಆಯಿತು. ಇದಕ್ಕೆ ಕಾರಣ ಅಂತಂದರೆ ನಾವು ವೈದ್ಯಕೀಯ ಶಿಕ್ಷಣವನ್ನು ಭಾಳ ಕಾಸ್ಟ್ಲಿ ಮಾಡಿದ್ವಿ. ಅದಕ್ಕೆ ನಾವು ಮೇಲೆ ಬಡ್ಕೊಂಡು ಹೇಳ್ತಾ ಇರೋದೇನಪ್ಪ ಅಂದ್ರೆ ಹೊತ್ತು ಹೇಳ್ತಾ ಇರೋದೇನಪ್ಪ ನಮ್ಮ ವಾಹಿನಿ ಮೂಲಕ ಅಂದರೆ, ಮೊದಲು ಇವು ಶಿಕ್ಷಣ ಫ್ರೀ ಮಾಡಿರೋದನ್ನು ಅಂದಾಗ ನಮಗೆ ಕೇಳೋದು ಹಕ್ಕಾಗ್ತದೆ. ಜನಸಾಮಾನ್ಯರಿಗೆ ಫ್ರೀ ಕಲ್ತದೆಪ್ಪ ಇಲ್ಲಿ ಮಾಡಂತೇಳಿ ಅವ್ರಿಗೂ ಒಂದು ಬದುಕೋದು ಕಾಯ್ದೆ ಆಗ್ತದೆ. ಎಷ್ಟೋ ಮಕ್ಕಳು ತಯಾರಾಗ್ತಾರೆ ರೀ. ನೀವು ಪ್ರಿಸ್ಕ್ರೈಬ್ ಮಾಡಿದ ಎಷ್ಟೋ ಕಾಲೇಜಲ್ಲಿ